विनिश्रुत जनप्रियदानशीले श्रीवेङ्कटेश दैते तव सुप्रभातम्। कौसल्या सुप्रजा रामपूर्वा सन्ध्या प्रवर्तते। ಈಗ ಮಾವು ಬರ್ತಾರೆ, ಇಬ್ರು ಕೂಡಿ ದೇವ್ರ ಪೂಜೆ ಮಾಡಿಸ್ಕೊಂಡು ಪ್ರಸಾದಕ್ಕೆ ಬನ್ನಿ, ನಾನು ಒಳಗಡೆ ಅಡಿಗೆ ಮಾಡಿರ್ತೀನಿ. ಆಯ್ತು, ಸರಿ ಅಕ್ಕ.
ದುಷ್ಟರನ್ನ ಮರ್ದನ ಮಾಡಿ ಶಿಷ್ಟರನ್ನ ಕಾಪಾಡುವ ಚಾಮುಂಡೇಶ್ವರಿ ಅಮ್ಮ ನೀನು. ಅಮ್ಮ, ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿದಿರುವ ಈ ಸುತ್ತುಹಳ್ಳಿಯ 1000 ಹಳ್ಳಿಯ ಜನರನ್ನ ಕಾಪಾಡುವ ಮಹಾದೇವತೆ ನೀನು. ನಿನಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ತಾಯಿ, ಪ್ರಣಾಮ. ಅಮ್ಮ, ಈ 1000 ಗಳಿಗೆ ಸೂರ್ಯವಂಶನಾಗಿರುವ ನನ್ನ ಪತಿದೇವರು ಧರ್ಮ ನ್ಯಾಯ ನೀತಿಯಿಂದ ನಡೀತಾ ಇದ್ದಾರೆ. ಧರ್ಮದಿಂದ ನಡೆಯುತ್ತಿರುವ ಈ ಮನೆತನಕ್ಕೆ ಯಾವತ್ತೂ ಕಳಂಕ ಬಾರದ ಹಾಗೆ ನೋಡಿಕೊಂಡು ಇನ್ನು ನನ್ನ ಪತಿದೇವರಿಗೆ ಯಾವ ಕೆಟ್ಟ ದೃಷ್ಟಿಯನ್ನು ಬೀಳದಂತೆ ಕಾಪಾಡುತ್ತಾರೆ. ಅಷ್ಟೇ, ನಿನ್ನನ್ನೇ ನಂಬಿಕೊಂಡಿರುವ ಈ ಸುತ್ತಹಳ್ಳಿಯ ಜನರನ್ನ ಕಾಪಾಡುವ ಭಾರ ನಿನ್ನದು ತಾಯಿ. ಈ ನಿನ್ನ ಆಶೀರ್ವಾದ ಸದಾವಕಾಲ ಈ ನಿನ್ನ ಭಕ್ತರ ಮೇಲಿರಲಿ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಭಗವತಿ ಏಷಿಕಿ ಕಂಠ ಕಟುಂಬಿನಿ ಭೂರಿ ಕಟುಂಬಿನಿ ಭೂರಿ ಕೃತೆ ಆದಿಶಕ್ತಿಯಿಂದ ಪರಾಶಕ್ತಿ ಎಂದು ನಂಬಿರುವ ಈ 1000 ಹಳ್ಳಿಯ ಸೂರ್ಯವಂಶದ ಈ ಜನಗಳಿಗೆ ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಇದೋ ದುರ್ಗೆ, ನಿನಗೆ ಕೋಟಿ ಕೋಟಿ ನಮನಗಳು. ಹೇಮಲತಾ, ಹೇಮಲತಾ, ಬನ್ನಿ ಸ್ವಾಮಿ. ಪೂಜೆ ಮುಗಿಸಿದ್ದೇನೆ. ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನ ಸ್ವೀಕರಿಸಿ. ಹೇಮಲತಾ, ಈ ತಾಯಿ ದುರ್ಗಿ ಹತ್ರ ಅದು ಏನೆಂದು ಬೇಡಿಕೊಂಡೆ? ಸ್ವಾಮಿ, ಆ ತಾಯಿಯಲ್ಲಿ ಇನ್ನೇನು ಬೇಡ್ಕೊಳ್ಳಿ ಸ್ವಾಮಿ. ಆ ತಾಯಿಯನ್ನ ನಂಬಿದ ಭಕ್ತರನ್ನ ಸುಖ ಸಂತೋಷದಿಂದ ಇಡುವಂತಹ ತಾಯಿಯಲ್ಲಿ ನಾನು ಬೇಡ್ಕೊಂಡೇ ಇದ್ದೀನಿ. ಹೇಮಲತಾ, ಈ ತಾಯಿಯಿಂದ ಸುತ್ತು 1000 ಹಳ್ಳಿಯ ಜನ ಸುಖವಾಗಿರುವುದು. ಈ ತಾಯಿಂದಲೇ ಸುತ್ತು 1000 ಹಳ್ಳಿಗಳಿಗೆ ಉತ್ತಮ ಮಳೆ ಬೆಳೆಯಾಗಿ ರೈತರು ಬಡವರು ಸುಖ ಸಂತೋಷದಿಂದಿರುವುದು. ಹೌದು ಸ್ವಾಮಿ, 1000 ಹಳ್ಳಿಯ ಈ ಬಡ ಜನರೆಲ್ಲರೂ ನಿರಂತರವಾಗಿ ಈ ತಾಯಿಯ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಈ ನಂಬಿಕೆ ಹೀಗೆ ಅಜರಾಮರವಾಗಿ ಉಳಿಬೇಕು. ನಂಬಿದ ಭಕ್ತರನ್ನ ಆ ತಾಯಿ ಏನಾದ್ರೂ ಕಾಪಾಡದೆ ಹೋದ್ರೆ ಎಲ್ಲ ಜನರು ದಿಕ್ಕು ದಿಕ್ಕಾಗಿ ಪಾಲಾಗಿ ಹೋಗ್ತಾ ಇದ್ರು. ಆ ತಾಯಿ ದುರ್ಗಾ ಮಾತೆಯ ಆಶೀರ್ವಾದ ಸದಾ ಈ ಬಡವರ ಮೇಲೆ ಇರ್ಲಿ ಅಂತ ಆ ತಾಯಿಯಲ್ಲಿ ನಾನು ಬೇಡ್ಕೊಂಡೇ ಇದ್ದೀನಿ. ಹೇಮಲತಾ, ಈ ತಾಯಿಯ ಸುತ್ತು 1000 ಹಳ್ಳಿಯ ಜನ ಸಂತೋಷವಾಗಿರುವಾಗ ಈ ತಾಯಿಯನ್ನು ಎಷ್ಟು ಪೂಜಿಸಿದರೂ ಸಾಲದು ಕಣೆ, ಎಷ್ಟು ಪೂಜಿಸಿದರೂ ಸಾಲದು. ಹಾ ಹೇಮಲತಾ, ಪಕ್ಕದ ಹಳ್ಳಿ ಲಿಂಗನಬಂಡೆ ಗ್ರಾಮದಲ್ಲಿ ಆ ತಂದೆ ಮೌನೇಶ್ವರನ ಜಾತ್ರೆ ಇದೆ. ಆ ಜಾತ್ರೆಯ ರಥೋತ್ಸವಕ್ಕೆ ಈ ನಿನ್ನ ಗಂಡ ಸೂರ್ಯಸಿಂಹನನ್ನೇ ಉದ್ಘಾಟನೆಗೆ ಕರೆದಿದ್ದಾರೆ. ಸ್ವಾಮಿ, 30 ವರ್ಷಕ್ಕೊಮ್ಮೆ ಬರುವ ಆ ಮೌನೇಶ್ವರ ಜಾತ್ರೆ ಬಂದಿದೆ ಅಂದ್ರೆ ನನಗಂತೂ ತುಂಬಾ ಸಂತೋಷವಾಯ್ತು ರೀ. ಹಾಗಾದ್ರೆ ನೀವು ಹೋಗಿ ಬನ್ನಿ. ಹಾಗಾದ್ರೆ ನಾನು ಆ ಮೌನೇಶ್ವರ ಜಾತ್ರೆಗೆ ಹೋಗಿ ಬರ್ಲೆ? ಏನ್ರಿ ಹಾಗೆ ಹೋಗುವರ? ಮತ್ತೆ